ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕು ಕಲ್ಲು ಬಂಡೆ ಕಾರ್ಮಿಕರ ಸಂಘ ಅಸ್ತಿತ್ವಕ್ಕೆ ಹಕ್ಕುಗಳು ಮತ್ತು ವಿವಿಧ ಸೌಲಭ್ಯಗಳನ್ನು ಆಗ್ರಹಿಸಿ ಸಂಘದ ಗೌರವ ಅಧ್ಯಕ್ಷ ರಘುನಾಥ ರೆಡ್ಡಿ ಪತ್ರಿಕಾಗೋಷ್ಠಿ. ಕಲ್ಲು ಬಂಡೆ ಕಾರ್ಮಿಕರು ನೂರಾರು ವರ್ಷಗಳಿಂದ ತಮ್ಮ ವೃತ್ತಿಯನ್ನು ಕಾಯಕವೆಂದು ನಂಬಿ ವೃತ್ತಿಯನ್ನೇ ನಂಬಿಕೊಂಡು ಜೀವನ ಮಾಡುತ್ತಿದ್ದಾರೆ. ಕಲ್ಲು ಬಂಡೆ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗಬಹುದಾದ ಸೌಲಭ್ಯಗಳು ಸಿಗದೆ ವಂಚಿತರಾಗಿದ್ದಾರೆ. ಕಲ್ಲು ಬಂಡೆ ಕಾರ್ಮಿಕರು ಸುಡು ಬಿಸಿಲು ಮಳೆ ಗಾಳಿ ಲೆಕ್ಕಿಸದೆ ಬಂಡೆಯನ್ನು ಹೊಡೆದು ಗೃಹೋಪಯೋಗಿ ಮತ್ತು ಕೃಷಿಗೆ ಸಂಬಂಧಿಸಿದ ಕಲ್ಲುಗಳು ತಯಾರಿಸಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದು, ಸರ್ಕಾರ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯಿಂದ ತೊಂದರೆಗೆ ಒಳಗಾಗುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರಲ್ಲದೆ ಕಲ್ಲು ಬಂಡೆ ಕಾರ್ಮಿಕರ ಸಂಘ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಅಸ್ತಿತ್ವಕ್ಕೆ ಬಂದು ಸಂಘ ನೋಂದಣಿಯಾಗಿರುತ್ತದೆ. ಕಲ್ಲು ಬಂಡೆ ಕಾರ್ಮಿಕರಿಗೆ ಸರ್ಕಾರದ ಕಟ್ಟಡ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳು ಇವರಿಗೂ ಸಿಗಬೇಕು. ಸರ್ಕಾರ ಸ್ಪಂದಿಸದಿದ್ದಲ್ಲಿ ದೊಡ್ಡ ಮಟ್ಟ ಹೋರಾಟ ಮಾಡಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ವೆಂಕಟರಮಣಪ್ಪ, ಕಾರ್ಯದರ್ಶಿ ಉದಯ್ ಕುಮಾರ್, ಸಹ ಕಾರ್ಯದರ್ಶಿ ನಾರಾಯಣಸ್ವಾಮಿ, ವೆಂಕಟರಾಯಪ್ಪ, ಅತಾವುಲ್ಲಾ, ಶಿವಣ್ಣ, ಶ್ರೀನಿವಾಸ್, ಆಂಜಪ್ಪ, ಕೋನಪ್ಪ, ಆಂಜಿ, ರಾಜು ಸೇರಿದಂತೆ ಹಲವಾರು ಕಲ್ಲು ಬಂಡೆ ಕಾರ್ಮಿಕರು ಉಪಸ್ಥಿತರಿದ್ದರು. ಮೊದಲನೇದಾಗಿ ನೂರಾರು ವರ್ಷಗಳಿಂದ ಭೂಮಿ ಹುಟ್ಟಿದ ದಿವಸದಿಂದ ಕಳ್ಳಬಂಡೆ ಕಾರ್ಮಿಕರು ಅನೇಕ ವರ್ಷಗಳಿಂದ ಈ ಭೂಮಿಯನ್ನು ನಂಬಿಕೊಂಡು ಈ ಬಂಡೆಯನ್ನು ನಂಬಿಕೊಂಡು ಬಂಡೆ ಕಾರ್ಮಿಕರು ನೂರಾರು ವರ್ಷಗಳಿಂದ ಸುಮಾರು ಒಂದು 5,000 ಕುಟುಂಬಗಳು, ಸುಮಾರು ಒಂದು 10,000 ಜನಕ್ಕಿಂತ ಹೆಚ್ಚಿನ ಈ ಬಂಡೆಗಳನ್ನು ಕಳ್ಳು ಬಂಡೆಗಳನ್ನು ನಂಬಿಕೊಂಡು ಜೀವನ ಮಾಡ್ತಾರೆ. ಬೆಳಗ್ಗೆ ಬಂದು ರಕ್ತ ತಾರಿಸಿ ರಕ್ತವನ್ನು ಕೊಟ್ಟು ಈ ಬೆಳೆಸಿಲಿಗೆ ಆಗಲಿ ಮಳೆ ಬರಲಿ ಅದನ್ನೇ ನಂಬ್ಕೊಂಡು ಕೆಲಸ ಮಾಡಿದ್ರೆ ಊಟ ಇಲ್ಲ ಅಂತಂದ್ರೆ ಮಕ್ಕಳಿಗೆ ಊಟ ಇಲ್ಲ, ವಿದ್ಯಾಭ್ಯಾಸಕ್ಕೆ ಊಟ ಮಾಡೋಕ್ಕೂ ಇಲ್ಲ. ಆದ್ದರಿಂದ ಅನ್ನಷ್ಟು ವರ್ಷಗಳಿಂದ ಈ ಬಂಡೆಯನ್ನು ನಂಬ್ಕೊಂಡು ಈ ಕಾರ್ಮಿಕರು ಈ ಜನದಿಂದ ಅನೇಕ ವರ್ಷಗಳಿಂದ ಇದ್ರೂ ಅವ್ರ ಪಾಪ ಕರೋನಾ ಟೈಮಲ್ಲಿ ಎಲ್ಲ ಸಂಘದವ್ರಿಗೂ ಎಲ್ಲ ಕಾರ್ಮಿಕರುಗಳಿಗೂ ಬಂತು ಹಣ. ಪಾಪ ಇವ್ರಿಗೆ ಹಣ ಒಂದು ಬಂದಿದ್ದಾಗಲಿ ಯಾವುದೇ ರೀತಿಯಾದಂಥ ಈ ಕಾರ್ಮಿಕರಿಗೆ 1 ರೂಪಾಯಿಯನ್ನು ಹಣವನ್ನು ಬಂದಿಲ್ಲ. ಆ ರೀತಿಯಾಗಿ ಎಲ್ಲಿ ನೋಡಿದ್ರು ಪಾಪ 60 ವರ್ಷ ಆದರೆ ಈ ಕಳ್ಳನ್ನು ಹೊಡೆದು ಪಾಪ ಸುಮಾರು ಅವ್ರು ಬದುಕಕ್ಕಾಗಲ್ಲ, ಆಮೇಲೆ ಎದ್ದೇಳಕ್ಕಾಗಲ್ಲ, ಸುಮಾರು ದಿವಸಗಳು ಬದುಕಕ್ಕಾಗಲ್ಲ. ಸುಮಾರು 100% ಪಾಪ ಈ ಕುಡಿದೋದು ಜಾಸ್ತಿ ಆಗಿಬಿಟ್ಟು ಕಲ್ಲುಬಂಡೆಗಳಲ್ಲಿ ಸುಸ್ತಾಗಿಬಿಟ್ಟು ಎಣ್ಣೆ ಹಾಕೋದು ಕಲ್ಕೊಂಡು ಸುಮಾರು ಕುಟುಂಬಗಳು ವಿದ್ಯಾಭ್ಯಾಸ ಇಲ್ಲಿದೆ, ವಿದ್ಯಾಭ್ಯಾಸ ಮಾಡ್ಸಕ್ಕಾಗದಿರೆ ಸುಮಾರು ಒಂದು 5,000 ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದ್ದಾರೆ ಅಂತಂದ್ರೆ ಸತ್ಯವಾದಂಥ ಮಾತು. ಇದನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಲಿ, ಈ ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಮತ್ತೆ ಅವರ ಮಣಿಗಳಿಗಾಗಲಿ ಇವರು ತಕ್ಷಣವನ್ನು ಮಂಜೂರು ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಸಹಾಯ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. 60 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬ ಕಾರ್ಮಿಕನಿಗೆ, ಕಲ್ಲುಬಂಡೆ ಕಾರ್ಮಿಕರಿಗೆ 10,000 ರೂಪಾಯಿ ಒಂದು ವೇತನವನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅನೇಕ ಕುಟುಂಬಗಳಿಗೆ ಇವತ್ತು ಮನೆ ಇಲ್ಲ, ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ಸಕ್ಕಾಗಿಲ್ಲ. ತುಂಬಾ ನೋವಿಂದ ಊಟಕ್ಕೆ ಇಲ್ದಿರಂತ 2 ಹೊತ್ತು ಊಟ ಮಾಡಿದ್ದೀರಾ ಒಂದು ಕಲ್ಲನ್ನು ನಂಬಿಕೊಳ್ಳುವಂತ ಜೀವನವನ್ನು ಇವತ್ತು ಕಾರ್ಮಿಕರಲ್ಲಿ ಇದ್ದಾರೆ. ಅದರಲ್ಲಿ ಸಂದರ್ಭದಲ್ಲಿ ಮತ್ತೆ ನಮ್ಮ ಅರಣ್ಯ ಅಧಿಕಾರಿಗಳು ಬಂಡೆ ಮೇಲೆ ಗಿಡ ನಡೆಸಿ ಅವ್ರು ಬೆಳೆಸಿ ಅವ್ರೇನೋ ಕಾಯಿಗಳು ತೆಗಿತಾರೆ ಅಂತ ಒಂದು ಎಲ್ಲಿ ಬಂಡೆ ಇದ್ರು ಕಲ್ಲು ಬಂಡೆಗಳೆಲ್ಲ ಅವ್ರು ಹಾಕೊಂಡು ನಿಮ್ಗೆ ಮುಲಕಲ್ಲ ಕಮ್ಮಿ ಆಗ್ತೀವಿ, ಎಲ್ಲಾದ್ರೂ ಇದ್ರೆ ಮುಲಕಮ್ಮಿ ಆಗ್ಬಿಟ್ಟು ಕಂಬ ಹಾಕ್ತಿವಿ, ನೀವು ಬರಬಾರ್ದು ಅಂತಾರೆ. ಯಾವತ್ತು ಸ್ವಾಮಿ ನೀವು ಇಲ್ಲಿ ಬಂದು ಅಳತೆ ಮಾಡಿ ತಗೊಂಡಿದ್ದೀರಾ ನಿಮ್ಮ ಜಮೀನು? ಈ ಕಲ್ಲು ಬಂಡೆಯಲ್ಲಿ ಯಾವತ್ತಾದ್ರೂ ಅಳತೆ ಮಾಡಿದೀವ? ಯಾವತ್ತಾದ್ರೂ ಇಲ್ಲಿ ನೀವು ಸಾಧನೆ ಮಾಡ್ಕೊಂಡಿದೀವ? ಯಾವತ್ತಾದ್ರೂ ಇದ್ರಲ್ಲಿ ಬಂದು ಬಂಡೆ ಹೊಡೆದಿದ್ದೀವಿ ಸ್ವಾಮಿ ಅರಣ್ಯ ಇಲಾಖೆಯವರು? ಇಲ್ಲಿ ಏನೋ ಗಿಡ ನಾಟಿ ಏನು ಮರ ಬೆಳೆಸ್ತೀರ ನೀವು? ಈ ತರ ಅನ್ಯಾಯ ಮಾಡುದು ಯಾವ್ದು? ನಿಮ್ಗೆ ಅರಣ್ಯ ಸಂಬಂಧಪಟ್ಟಂತ ಜಮೀನು ಎಲ್ಲಾದ್ರೂ ಇದ್ರೆ ಆ ಜಮೀನಲ್ಲಿ ತಗೊಂಡು ಗಿಡ ನಾಟಿಸಿ ನೀವು ಕಾಂಪೌಂಡ್ ಅದರಲ್ಲಿ ಮಾಡಿ. ಖಂಡಿತವಾಗಿ ಈ ಅರಣ್ಯ ಅಧಿಕಾರಿಗಳು, ಹಿಂದೆ ಇರುವಂತ ತಹಸೀಲ್ದಾರ್ಗಳು, ಹಿಂದೆ ಇರುವಂತ ರೆವಿನ್ಯೂ ಅಧಿಕಾರಿಗಳು ಸೇರಿ
ಇವತ್ತು ಕಲ್ಲು ಬಂಡೆ ಕಾರ್ಮಿಕರನ್ನ ಸುಮಾರು 10,000 ಜನವನ್ನು ಇವತ್ತು ಬೀದಿ ಪಾಲು ಮಾಡಕ್ಕೆ ಮುಂದಾಗಿದ್ದಾರೆ. ಇದನ್ನು ತಕ್ಷಣವನ್ನು ಮನೆ ದಂಡಾಧಿಕಾರಿಗಳು, ಮನೆ ಜಿಲ್ಲಾಧಿಕಾರಿಗಳು, ಮನೆ ಅರಣ್ಯಾಧಿಕಾರಿಗಳು ಕೈ ಬಿಡಬೇಕು ಅಂತ ಇವತ್ತು ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಇವತ್ತು ಚಿಕ್ಕದಾಗಿ ಒಂದು ಪ್ರೆಸ್ ಮೀಟ್ ಅನ್ನು ಕರೆದು ಈ ಬಂಡೆ ಮೇಳವನ್ನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈ